ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಸತ್ಯಪ್ರಕಾಶ್ ಸರ್ ಇದ್ದಾರೆ. ಸರ್, ನಿಮಗೆ ಸ್ವಾಗತ. ನಮಸ್ತೆ ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಆಫೀಸಿಗೆ ವೆಲ್ಕಮ್. ಥ್ಯಾಂಕ್ ಯು ಸರ್. ಎಕ್ಸ್ ಅಂಡ್ ವೈ ಅಂತ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಇದು ವಿಭಿನ್ನವಾಗಿದೆ ಸರ್ ಟೈಟಲ್. ಈಗ ಉಪೇಂದ್ರ ಅವರು ಎ ಅಂತ ಬರ್ತಾ ಇತ್ತು, ಅವ್ರ ಟೈಟಲ್ ಬಂದಿತ್ತು, ಖುಷ್ ಅಂತ ಬಂದಿತ್ತು. ಇದೇ ರೀತಿ ಎಕ್ಸ್ ಅಂಡ್ ವೈ ಬಹಳ ವಿಭಿನ್ನವಾಗಿದೆಯಲ್ಲ ಸರ್. ಈ ಟೈಟಲ್ ಹೇಗೆ ಉಟ್ಕೊಳ್ತಿದ್ದು? ಅಲ್ಲ, ನೀವು ಪೋಸ್ಟ್ ಅಲ್ಲೇ ನೋಡ್ತಾ ಇರೋ ತರ ಇಡೀ ಕತೆ ಈ ಕ್ರೋಮೋಸೋಮ್ ಗಳ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಈ ಕ್ರೋಮೋಸೋಮ್ಗೆ XY ಅಂತಾರೆ. ಅಂದ್ರೆ ಗಂಡಸರು ದೇಹದೊಳಗಡೆ X and Y ಅಂತ ಕ್ರೋಮೋಸೋಮ್ಸ್ ಇರುತ್ತೆ, ಹೆಣ್ಮಕ್ಳು ದೇಹದೊಳಗೆ X and X ಕ್ರೋಮೋಸೋಮ್ಸ್ ಇರುತ್ತೆ. ಸೊ ಆ ಕತೆ ಕ್ರೋಮೋಸೋಮ್ಸ್ ಇದ್ರ ಮೇಲೆ ಇರೋದ್ರಿಂದ X and Y ಅಂತ. ಇದು ಸೈಫೈ ಸ್ಟೈಲ್ ಅಲ್ಲಿ ಇರ್ಬೋದಾ? ಇಲ್ಲ, ಇದೊಂದು ಫ್ಯಾಂಟಸಿ ಹ್ಯೂಮರ್. ಓಕೆ, ಫ್ಯಾಂಟಸಿ ಹ್ಯೂಮರ್ ಇದೆ. ಇದು ಹೇಗೆ ಶುರು ಆಯ್ತು ಸರ್ ಇದು? ಯಾಕೆಂದ್ರೆ ಪ್ರತಿಯೊಂದೊಂದು ಕಥೆನೂ ಒಂದೊಂದು ರೀತಿ ಸೃಷ್ಟಿಯಾಗಿರುತ್ತೆ. ಈಗ ನಿಮ್ಮ ಕತೆ ಹೇಗೆ ಸೃಷ್ಟಿ ಆಯ್ತು ಇದ್ರಲ್ಲಿ? ಇಲ್ಲ, ಅದು ಹೆಂಗೆ ಸೃಷ್ಟಿ ಆಯ್ತು ಅಂತ ಹೇಳೋದ್ ಕಷ್ಟ. ಯಾವಲ್ಲ ಒಂದು ಚಿಕ್ಕ ಥಾಟು ಅಥವಾ ಏನೋ ಯೋಚನೆ ಮಾಡ್ಬೇಕಾದ್ರೆ ಒಂದ್ ಎಳೆ ಬಂದು ಹೋಗಿರತ್ತೆ. ಈ ತರದ್ ವಿಷಯದ ಮೇಲೆ ಏನೋ ಒಂದ್ ಮಾಡ್ಬೋದಲ್ವಾ ಕತೆ ಅಂತ. ಅದು ಯಾವ್ದೋ ಒಂದ್ ಮೂಮೆಂಟ್ ಅಲ್ಲಿ ಡೆವಲಪ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ಮಾತಾಡ್ತಾ ಡಿಸ್ಕಸ್ ಮಾಡ್ತಾ ಇವಾಗ ಯಾರಿಗೂ ಹೇಳ್ತೀವಿ, ಗುರು ಈ ತರದ್ ಒಂದ್ ಲೈನ್ ಬಂತು, ಹೆಂಗ ಅನ್ಸ್ತು ಕೇಳು ಅಂತ ಯಾರಿಗೂ ಹೇಳ್ತೀವಿ. ಅವಾಗ ಏನೋ ಚೆನ್ನಾಗಿದೆ ಗುರು, ಇದನ್ನ ಇನ್ನೊಂದ್ ಸ್ವಲ್ಪ ಏನೋ ಮಾಡ್ಬೇಕು ಅನ್ಸತ್ತೆ ಅಂತಾರೆ. ಸೊ ಹಂಗ್ ಮಾತಾಡ್ತಾ ನಿಮಗ್ ಲೈನ್ ಬರತ್ತೆ, 1000 ಲೈನ್ ಬರುತ್ತೆ. ಅದು 2 ಅವರ್ ಸಿನಿಮಾ ಆಗುವಷ್ಟು ದೊಡ್ಡದಾಗಿ ತಗೊಳಕ್ಕೆ ಸ್ವಲ್ಪ ಇಟ್ ಟೇಕ್ಸ್ ಟೈಮ್. ಅಂದ್ರೆ ಅದ್ ನಮಗ್ ಕನ್ವಿನ್ಸ್ ಆಗಿ, ನಾನ್ ಹೇಳೋರಿಗೆ ಕನ್ವಿನ್ಸ್ ಆಗಿ, ಅಥವಾ ನನ್ನ ತಲೆಯಲ್ಲಿರೋ ಥಾಟ್ ಅವರಿಗೆ ರೀಚ್ ಆಗಿ, ಸೊ ಇಟ್ ಟೇಕ್ಸ್ ಟೈಮ್. ಅದರಿಂದ ಇದೊಂದು ಪ್ರೋಸೆಸ್, ಅದು ಒಂದು ಮೂಮೆಂಟ್ ಅಲ್ಲಿ ಆಗುವಂತದಲ್ಲ. ಓಕೆ, ಯಾಕೆಂದ್ರೆ ಇದು ನಿಮ್ 4ನೇ ಡೈರೆಕ್ಷನ್ ಅಲ್ಲಿ ಸಿನಿಮಾ ಇದು. ಯಾಕೆಂದ್ರೆ ನಿಮ್ ಮೊದಲನೇ ಡೈರೆಕ್ಷನ್ ಸಿನಿಮಾದಲ್ಲೇ ನಿಮ್ಗೆ ಸ್ಟೇಟ್ ಅವಾರ್ಡ್ ಬಂದಿದೆ, ಆಮೇಲೆ ನಂತರ ನ್ಯಾಷನಲ್ ಅವಾರ್ಡ್ ಬಂದಿದೆ ನಿಮ್ಗೆ. ಆದ್ರಿಂದ ಇದು ಚಾಲೆಂಜ್ ಅನ್ನಿಸ್ತಾ ಈ ಸಿನಿಮಾ ಹೇಗೆ ನಿಮ್ಗೆ? ಇಲ್ಲ, ನಂಗೆ ಯಾವ ಸಿನಿಮಾನು ಚಾಲೆಂಜ್ ಅಂತ ಅನ್ಸೋದಿಲ್ಲ. ಯಾಕಂದ್ರೆ ನಾನು ಸಿನಿಮಾ ತುಂಬಾ ಎಂಜಾಯ್ ಮಾಡೋನು, ತುಂಬಾ ಖುಷಿಯಾಗಿ ಸಿನಿಮಾ ಮಾಡೋನು. ಸೊ ನನಗೆ ಅದರಿಂದ ನಂಗೆ ಏನ್ ಚಾಲೆಂಜ್ ಅಂತ ಏನ್ ಅನ್ಸಲ್ಲ. ಸಿನಿಮಾ ಮಾಡೋ ಪ್ರೋಸೆಸ್ ತುಂಬಾ ಮಜಾ ಇರುತ್ತೆ. ಖುಷಿಯಾಗೆ ಮಾಡಿದೀವಿ ಈ ಸಿನಿಮಾ. ಇದು ಡ್ಯೂರೇಷನ್ ಹಂಗಂದ್ರೆ ಎಷ್ಟು ಟೈಮ್ ತಗೊಳ್ತು ಸರ್ ಈ ಸಿನಿಮಾ ತಯಾರಾಗಕ್ಕೆ? ಹೆಚ್ಚು ಕಮ್ಮಿ ಒಂದು ವರ್ಷ ತಗೊಂತು. 9 months to 1 year ತಗೊಂತು. ಈಗ ಎಲ್ಲಾ ಕಡೆ ಪ್ರೀಮಿಯರ್ ಶೋ ಬರ್ತಾ ಇದೆ. ಪ್ರೀಮಿಯರ್ ಶೋ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಎಸ್ಪೆಷಲಿ ನಿಮ್ಮ ಅಭಿಮಾನಿಗಳು ಇರ್ತಾರಲ್ಲ ಸರ್, ನಿಮ್ ಒಂದು ಸೆಟ್ ಆಫ್ ಜನ ನಿಮ್ಗೆ ಅಂತ ಅಭಿಮಾನಿಗಳಿದ್ದಾರೆ, ಅವ್ರಿಗೆಲ್ಲ ತುಂಬಾ ಇಷ್ಟ ಆಗಿದೆ ಈ ಸಿನಿಮಾ, ಈ ಪ್ಲಾಟ್ ಬಗ್ಗೆ. ಆಮೇಲೆ ಯಾವುದೇ ಕತೆ ಎಮೋಷನಲಿ ಜನ ಕನೆಕ್ಟ್ ಆಗೋಯ್ತು ಅಂದ್ರೆ ಆ ಕತೆ ವರ್ಕ್ ಆಗ್ತಾ ಇದೆ ಅಂತ. ಸೊ ಈ ಕತೆ ಎಮೋಷನಲಿ ತುಂಬಾ ಜನ ಕನೆಕ್ಟ್ ಆಗತ್ತೆ. ಅಂದ್ರೆ ನೀವ್ ಎಷ್ಟು ಸಿನಿಮಾದಲ್ಲಿ ನಗ್ತಾ ಇರ್ತೀರೋ ಅಷ್ಟೇ ಎಮೋಷನಲಿ ಕನೆಕ್ಟ್ ಆಗ್ತಾ ಇರ್ತೀರ ಈ ಸಿನಿಮಾ. ಸೊ ಅದರಿಂದ ಈ ಸಿನಿಮಾ ತುಂಬಾ ಜನಕ್ಕೆ ಯಾರ್ಯಾರು ನೋಡಿದಾರೆ ಅವ್ರಿಗೆಲ್ಲ ತುಂಬಾ ಹಾಂಟಿಂಗ್ ಅಂತಾರಲ್ಲ, ಹಾಂಟಿಂಗ್. ಯಾಕೆಂದ್ರೆ ಪ್ರಮೋಷನ್ ಅಲ್ಲಿ ಸ್ವಲ್ಪ ವಿಭಿನ್ನತೆ ಕಾಣಿಸ್ತಾ ಇದೆ. ಈ ಪೋಸ್ಟರ್ ಅಲ್ಲೇ ನೋಡ್ಬೋದು, ಆಟೋ ಇದೆ, ಇಲ್ಲಿ ನೀವಿದ್ದೀರಾ, ಜೊತೆಗೆ ಈ X and Y ಇದೆ ಇದರಲ್ಲಿ. ಪ್ರತಿಯೊಂದು ಸ್ವಲ್ಪ ವಿಭಿನ್ನವಾಗಿದೆ. ಪ್ರಮೋಷನ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮ್ಮ ಕ್ರಿಯೇಟಿವಿಟಿ ಇದೆಲ್ಲ ನಿಮ್ದೇನ ಕ್ರಿಯೇಟಿವಿಟಿ? ನಂದು ಅನ್ನೋದಕ್ಕಿಂತ ಟೀಮ್ದು ಎಲ್ಲರೂ ಸೇರ್ಕೊಂಡು ಇವತ್ತು ಪ್ರಮೋಷನ್ ಮಾಡೋದೇ ಒಂದು ದೊಡ್ಡ ವಿಷಯ ಆಗಿರೋದ್ರಿಂದ ತುಂಬಾ ಕಂಟೆಂಟ್ ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸೆಕೆಂಡ್ಗೂ ಪಾಸ್ ಆಗ್ತಾ ಇರೋದ್ರಿಂದ ಮೋಸ್ಟ್ಲಿ ಮಿಲಿ ಸೆಕೆಂಡ್ ಲೆಕ್ಕದಲ್ಲಿ ಕಂಟೆಂಟ್ ಗಳು ಕ್ರಿಯೇಟ್ ಆಗ್ತಾ ಇದೆ ಅನ್ಸುತ್ತೆ. ಸೊ ಅಷ್ಟು ಕಂಟೆಂಟ್ ಗಳಿರೋದ್ರಿಂದ ಅಷ್ಟು ಕಂಟೆಂಟ್ ಗಳ ಮಧ್ಯೆ ಒಂದು ದೊಡ್ಡ ಸಿನಿಮಾ ಅಥವಾ ಈ ತರದ ವಿಷಯಗಳನ್ನ ಜನಕ್ಕೆ ರೀಚ್ ಮಾಡಿಸ್ಬೇಕು ಅಂದ್ರೆ ಇನ್ ಎಷ್ಟು ಬೇರೆ ತರ ಮಾಡ್ಬೇಕು ಅನ್ನೋ ಯೋಚನೆ, ಆ ಯೋಚನೆ ಮೇಲ್ಗಡೆ ಎಲ್ಲಾ ಪ್ರಮೋಷನ್ಗಳು ಮಾಡ್ತಾ ಇದ್ದಾರೆ. ಪ್ರೆಸೆಂಟ್ ಈಗ ಸಿನಿಮಾ ಜನಕ್ಕೆ ಒಂದೇ ಒಂದು ಸಂದೇಶ ಏನ್ ಕೊಡ್ಬೋದು ಸರ್ ನೀವು ಈ ಚಿತ್ರದ ಮುಖಾಂತರ? ಸಂದೇಶ ಎಲ್ಲ, ನಾನು ಸಿನಿಮಾದ ಸಂದೇಶ ಎಲ್ಲ ಕೊಡಕ್ಕೆ ಹೋಗಲ್ಲ. ನನ್ಗೆ ಎಲ್ಲಾ ಸಿನಿಮಾನು ನನ್ನ ಎಕ್ಸ್ಪ್ರೆಷನ್. ಅಂದ್ರೆ ನನಗೆ ಈ ತರದ್ ವಿಷಯ ಮಾತಾಡಬಹುದಲ್ವಾ, ಈ ತರದ್ ವಿಷಯ ಈ ಸಿನಿಮಾ ಮುಖಾಂತರ ಮಾತಾಡಬಹುದಲ್ವಾ ಅಂತ. ಜನಕ್ಕೆ ಸಿನಿಮಾ ಇಂದ ಸಂದೇಶ ಏನ್ ಬೇಡ, ಅವ್ರಿಗೆ ಬೇಕು ಅಂದ್ರೆ ಅವರೇ ತಗೊಂತಾರ ಅದನ್ನ. ನಾವು ಬಾಯ್ಬಿಟ್ಟು ಹೇಳುವಂತದ್ ಏನಿಲ್ಲ. ಅವ್ರಿಗೆ ನಿಜವಾಗ್ಲೂ ಇಲ್ಲ ಈ ಪಿಕ್ಚರ್ ಅಲ್ಲಿ ಹೇಳಿರೋ ವಿಷಯ ಚೆನ್ನಾಗಿದೆ ಅಂದ್ರೆ ಅವರೇ ಅದನ್ನ ರಿಸೀವ್ ಮಾಡ್ಕೊಂತಾರೆ. ಅವ್ರಿಗೆ ಅದ್ ಕನ್ವಿನ್ಸ್ ಆಗ್ಲಿಲ್ಲ ಅಂದ್ರೆ ನಾವ್ ಎಷ್ಟೇ ಪ್ರೀಚಿಂಗ್ ಮಾಡಿದ್ರು ಅದನ್ನ ಅವರು ಜನ ತಗೊಳಲ್ಲ. ಜನ ತುಂಬಾ ಕ್ಲಿಯರ್ ಇದಾರೆ. ಸೊ ಹಂಗಂತ ಆದ್ರಿಂದ ನಾನು ಯಾವ್ದು ಸಂದೇಶ ಅಂತ ಕೊಡಕ್ ಹೋಗಿಲ್ಲ. ಸಿನಿಮಾ ಇಟ್ ಈಸ್ ಪ್ಯೂರ್ ಎಂಟರ್ಟೈನಿಂಗ್ ಮೀಡಿಯಾ. ಆ ಖುಷಿ ಕೊಡ್ತಾ, ತಮಾಷೆ ಕೊಡ್ತಾ, ಮಜಾ ಕೊಡ್ತಾ, ಜನದ್ದು ಭಾವನೆಗಳು ಹೇಗೆ ಸಿನಿಮಾಗೆ ಕನೆಕ್ಟ್ ಆಗತ್ತೆ ಅನ್ನೋದಷ್ಟೇ ನಮ್ ಯೋಚನೆ. ಭಾವನೆಗಳು ಕನೆಕ್ಟ್ ಆಗ್ಬಿಟ್ರೆ ಸಿನಿಮಾ ಜೊತೆ ಅದ್ರದ್ದು ಶಕ್ತಿನೇ ಬೇರೆ ಆಗ್ಬಿಡುತ್ತೆ. ಸೊ ನಾನು ಸಂದೇಶ ಎಲ್ಲ ಕೊಡಕ್ ಟ್ರೈ ಮಾಡಿಲ್ಲ, ಜನದ ಭಾವನೆಗಳನ್ನ ರಿಸೀವ್ ಮಾಡ್ಕೊಳಕ್ ಟ್ರೈ ಮಾಡಿದೀನಿ. ಸಿನಿಮಾ ಜಾಸ್ತಿ ಟ್ರೈ ಮಾಡಿದೀನಿ. ಓಕೆ ವೀಕ್ಷಕರೇ, ಇಷ್ಟೊತ್ತು ನಾವು X and Y ಚಿತ್ರತಂಡದ ನಿರ್ದೇಶಕರು ಸತ್ಯ ಸರ್ ಜೊತೆ ಮಾತಾಡಿದೀವಿ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬನ್ನಿ, ಚಿತ್ರನ ನೋಡಿ ಅಂತ ಹೇಳ್ತಾ, ಒಳ್ಳೆ ಕಂಟೆಂಟ್ ಇದೆ ಸಿನಿಮಾ ಅಂತ ಹೇಳ್ತಾ ಸಂದರ್ಶನ ಮುಗಿಸ್ತಾ ಇದೀವಿ. ಇವರು ನಮ್ ಸಿನಿಮಾ ಡೇಟ್ ಹೇಳಿಲ್ಲ, ಜೂನ್ 26ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಸೊ X and Y ಮರಿಬೇಡಿ, ಎಲ್ಲರೂ ಥಿಯೇಟರ್ ಬನ್ನಿ, ಥಿಯೇಟರ್ ಅಲ್ಲಿ ಎಲ್ಲ ಜೊತೆಗೆ ಸಿನಿಮಾ ನೋಡೋಣ. ಥ್ಯಾಂಕ್ ಯು ಸೋ ಮಚ್.